ಆಧ್ಯಾತ್ಮನ ನುಗ್ಸಕ್ಕೆ ಸಾಧ್ಯವಿಲ್ಲ. ಆಧ್ಯಾತ್ಮನ ವಾರಂಟ್ರ ನಂಗೆ ಬೇಕು ಅಂತ ಕೊಡು ಅಂತ ಕೇಳೋರು ತುಂಬ ಕಮ್ಮಿ, ದುರ್ಲಭ. ಅದಕ್ಕೆ ನಾನೇನು ಮಾಡಿದೆ, ಬುದ್ಧಿ ಉಪಯೋಗಿಸಿ ಮೇಯ್ನ್ ಆಧ್ಯಾತ್ಮನೇ ಅದನ್ನ ಇಟ್ಕೊಂಡು ಆರೋಗ್ಯ ಆನಂದ ಹಾಗೆ ಅಂತ ಹೆಸರು ಕೊಟ್ಟು ಜಾಯ್ ಆಫ್ ಲೈಫ್ ಫಸ್ಟ್ ಅದನ್ನು ಲಾಂಚ್ ಮಾಡಿದ್ದೆ ನಾನು ಅಬ್ರಾಡಲ್ಲಿ, ಅಂದರೆ ಮಲೇಷ್ಯಾ ರೀ, ತಮಿಲಿಯನ್ಸು. ನಂಗೆ ತಮಿಳ್ ಚೆನ್ನಾಗಿ ಬರುತ್ತೆ. ಸರಿ, ಅದರಲ್ಲಿ ಅಂದರೆ ಆಹಾರ ಪದ್ಧತಿಗಳಿಂದ ಹಿಡಿದು ಇದೇನೇ ಏನು ಹೇಳ್ಕೊಟ್ಟೆ ಅದೇನೇ, ಹೆಸರು ಬೇರೆ ಇರುತ್ತೆ. ಅದು ಏನು ಅಂತಂದರೆ ಸ್ವಲ್ಪ ಎಲಾಬರೇಟಿವ್ ಆಗಿರುತ್ತೆ. ಇಂಟರ್ ಪರ್ಸನಲ್ ರಿಲೇಷನ್ಶಿಪ್ಗೆ ಜನಗಳು ಹೇಗೆ ಸೇರಬೇಕು, ಅಕ್ಸೆಪ್ಟ್ ಮಾಡಬೇಕು, ಪ್ರೀತಿಸಬೇಕು ಎಲ್ಲ ಸೇರಿ ಒಂದು ಕೋರ್ಸು, ಅದ್ಭುತವಾದ ಕೋರ್ಸು. ಅವ್ರು 8 ಗಂಟೆ ಬರೋರು. 8 ಗಂಟೆಗೆ ಬಂದರೆ ಕೊನೆಯಲ್ಲಿ ಪಾಠ ಎಲ್ಲ ಮುಗಿಸಿ ರವಾಂಗ್ ಅಂತ ಮಲೇಷ್ಯಾಲು ಇದ್ರ ಪಕ್ಕ, ಇಲ್ಲಿ ಕೋಲಾಲಂಪುರ್ ಪಕ್ಕ, ಅದು ಒಂದು 2-3 ಅವರ್ಸ್ ಜರ್ನಿ. 11 ಗಂಟೆ ಪಾಠ ಮುಗಿದ್ರೆ ಅವರನ್ನು ಊಟ ಕಳಿಸ್ತಿರ್ಲಿಲ್ಲ ಹೊರಗಡೆ. ನಾನು ಅಲ್ಲೇ ರಾ ಫುಡ್ಸ್ ರೆಡಿ ಮಾಡೋದು ಹೇಗೆ ಅಂತೇಳಿ ಅಲ್ಲಿ ಹೇಳಿಕೊಡುವೆ ನಾನು. ಈಗ ಅದೆಲ್ಲ ಇಲ್ಲಿ ಹೇಳಕ್ಕೆ ಟೈಮ್ ಇಲ್ಲ. ಆ ರಾ ಫುಡ್ಸು ಮನೇಲಿ ಮಾಡ್ತಾರೆಲ್ಲ, ಕೋಸಂಬರಿಗಳು ಅದು ಇದು ಎಲ್ಲ ಇದೆ, ಅದೇ ರಾ ಫುಡ್ಸು. ನಮ್ಮ ಸೌತೆಕಾಯಿ ಅದನ್ನು ಹೆಚ್ಚೋದು, ಅದು ಕೋಸಂಬರಿ ಹೆಸರುಬೇಳೆ ಹಾಕೋದು, ನೀರಲ್ಲಿ ನೆನೆಸಿದ್ದು, ಮೊಳಕೆ ಬರೆಸಿದ್ದು, ಕಳ್ಳೆಕಾಯಿ ಬೀಜ ಹಾಗೆ ತಿನ್ನೋದಕ್ಕಿಂತ ನೀರಲ್ಲಿ ಹಾಕಿ ಈ ರಾತ್ರಿ ನೀರಲ್ಲಿ ಹಾಕಿ ನಾಳೆ ಬೆಳಗ್ಗೆ ಅದನ್ನು ತಿನ್ನಬೇಕು, ನೆನೆ ಹಾಕಿ ತಿನ್ನಬೇಕು. ಕಾಳುಗಳು ಮೊಳಕೆ ಬರೆಸಿಯೇ ತಿನ್ನಬೇಕು. ಮೊಳಕೆ ಬರೆಸಿದ ಕಾಳಲ್ಲಿರೋ ಎನರ್ಜಿ ಆಧ್ಯಾತ್ಮಕ್ಕೆ ತುಂಬ 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 ಬೇಕು. ಸೊ ಪವಿತ್ರವಾಗಬೇಕಾ, ನಿಂಬೆಹಣ್ಣು ಜೊತೆ ನಿಂಬೆಹಣ್ಣು ಹಾಕಬೇಕು. ಆಹಾರದಲ್ಲಿ ನಿಂಬೆಹಣ್ಣು, ಹುಣಸೆಹಣ್ಣು ಬಳಸಬಾರ್ದು. ಹುಣಸೆಹಣ್ಣು ಡೇಂಜರು, ತುಂಬ ಡೇಂಜರು. ಹುಣಸೆಹಣ್ಣು ಅವಾಯ್ಡ್ ಮಾಡಬೇಕು. ಟೊಮ್ಯಾಟೋವನ್ನು ಉಪಯೋಗಿಸ್ಬೋದು, ಹುಣಸೆಹಣ್ಣು ಬಳಸಬಾರ್ದು, ತುಂಬ ಡೇಂಜರು. 10-15 ಟೊಮ್ಯಾಟೋನಿಗೆ ಈಕ್ವಲು ಇಷ್ಟು ಹುಣಸೆಹಣ್ಣು. ಅದು ಕಾನ್ಸಂಟ್ರೇಟೆಡ್, ಅಸಿಡಿಕ್ ಫಾರ್ಮೇಷನ್ ಆಗುತ್ತೆ. ಆ್ಯಸಿಡ್ ಉತ್ಪಾದನೆ ಆದಷ್ಟು ಜಾಸ್ತಿ ತಿನ್ನೋದಕ್ಕೆ ಬಯಕೆ ಬರುತ್ತೆ. ತಿನ್ನಕ್ಕೆ ಬಯಕೆ ಬಂದರೆ ತಿಂತೀವಿ, ತಿಂದು ಮೈ ಹಾಕುತ್ತೆ, ಬೊಜ್ಜಾಕತ್ತೆ. ಬೊಜ್ಜು ಬಂದರೆ ಡೇಂಜರು. ಎಣ್ಣೆ ಪದಾರ್ಥಗಳು, ಕರದ ಎಣ್ಣೆ ತಿಂಡಿಗಳು ತಿನ್ನಬೇಡಿ. ಎಣ್ಣೆ ಪದಾರ್ಥಗಳು ತಿನ್ನುವುದರಿಂದಲೇ ರೋಗ. ನಿಮ್ಮ ಮನಸ್ಸು ಕೆಟ್ಟೋಗೋದಕ್ಕೆ, ರಜೋಗುಣ ಬರೋದಕ್ಕೆ ಮೂಲ ಕಾರಣವೇ ಎಣ್ಣೆ ಪದಾರ್ಥಗಳು. ಅಂಗಡಿಯಿಂದ ಕಟ್ಕೊಂಡ್ಬಂದ್ಬಿಡ್ತೀವಿ ಆಫೀಸಿಂದ ಬರುವಾಗ, ಬೋಂಡ ಬಜ್ಜಿ ತಿಂದು ಚಪಲ, ಅಡಿಕ್ಷನ್ನು. ನಾವು ಹಾಳಾಗೋದ್ರಿಂದ ಮನೇಲಿರೋರಿಗೆ ತಂದು ಕೊಡ್ತೀವಿ. ಸ್ವೀಟ್ ಅವಾಯ್ಡ್ ಮಾಡಬೇಕು. ಫಸ್ಟು ಸ್ವೀಟ್ ಅವಾಯ್ಡ್ ಮಾಡಬೇಕು. ಸಿಕ್ಕಾಪಟ್ಟೆ ಕ್ಯಾಲೋರಿ ಸ್ವೀಟು ತಿನ್ನಬಾರದು. ನಾರ್ತ್ ಇಂಡಿಯಾನಲ್ಲಿ ಸ್ವೀಟು ಒಂದು ಆಹಾರ. ಜಿಲೇಬಿ ಒಂದು ಪಟ್ಟಣದಲ್ಲಿ ಕೊಟ್ಬಿಡ್ತಾರೆ, ಜಿಲೇಬಿ ಅದನ್ನ ಇಟ್ಕೊಂಡು ತಿಂದ್ಬಿಟ್ಟು ಹೋಗ್ತಾರೆ. ಈ ನಮ್ಮ ಶೈಲಿನೇ ಬೇರೆ, ಹೇಳ್ತೀನಿ ನಾನು. ಸೀಕ್ರೆಟೇ ಕಾರ್ಬೋಹೈಡ್ರೇಟನ್ನ ಅವಾಯ್ಡ್ ಮಾಡಬೇಕು. ಎಷ್ಟು ಕಾರ್ಬೋಹೈಡ್ರೇಟ್ ತಿಂತೀರಿ ಅಷ್ಟು ಆಧ್ಯಾತ್ಮಕ್ಕೆ ಅದು ದೂರ. ಅದು ಕಾರ್ಬೋಹೈಡ್ರೇಟ್ ಮಂದ ಬುದ್ಧಿಯನ್ನು ಕೊಡುತ್ತೆ. ಅದು ಹೊಟ್ಟೆ ತುಂಬ ಅನ್ನ ತಿಂದ್ಬಿಡಿ, ನಿಮ್ಗೆ ಕೈಲಿ ಕೆಲಸ ಮಾಡೋಕ್ಕಾಗಲ್ಲ. ಒಂದು 1/2 hour 1 hour ತಗೋಬೇಕು ನೀವು. ತಮಿಳಲ್ಲಿ ಒಂದು ಗಾದೆ, ತೊಂಡನಕ್ಕೂ ಮುಂಡ ಕಳೈಪು. ತೊಂಡನ್ ಹಾಗೆ ಅಂತಂದರೆ ಕೆಲಸಗಾರ, ಕೂಲಿ ಕೆಲಸ ಮಾಡ್ತಾರೆ ನೋಡಿ. ಅವನು ಎಷ್ಟು ಮೈ ಬುಗ್ಸಿ ಕೆಲಸ ಮಾಡ್ತಾನ, ಅವನಿಗೆ ಕೂಡ ಊಟ ಮಾಡ್ಬಿಟ್ರೆ ಸುಸ್ತು ಬರುತ್ತಂತೆ. ಒಂದು ಅರ್ಧ ಗಂಟೆ ಸುಸ್ತು ಪರಿಹಾರ. ತೊಂಡನಕ್ಕೂ ಉಂಡ ಕಳೈಪು. ಉಂಡು ಅಂದ್ರೆ ತಿನ್ನೋದು, ಕಳೈಪು ಅಂತಂದ್ರೆ ಸುಸ್ತು. ಕೆಳಮಟ್ಟದಲ್ಲಿರುವ ಒಬ್ಬ ಕೆಲಸಗಾರನಿಗೆ ಕೂಡ ಹೊಟ್ಟೆ ತುಂಬ ತಿಂದುಬಿಟ್ರೆ ಸ್ವಲ್ಪ ಹೊತ್ತು ಮಲ್ಕೋಬೇಕು. ಇಲ್ಲಿ ದುಡ್ಡಿರೋರೇ ಹೊಟ್ಟೆ ತುಂಬ ತಿಂತಾರಂತಿಲ್ಲ, ಎಲ್ಲ ತಿಂತಾರೆ. ಸೊ ತಿಂದುಬಿಟ್ರೆ, ಆ ಥರದ ಆಹಾರ ತಿಂದ್ಬಿಟ್ರೆ ಮಂದ ಬುದ್ಧಿ ಬಂದ್ಬಿಡುತ್ತೆ. ಅದಕ್ಕೆ ನೋಡಿ, ಯೋಗಿಗಳೆಲ್ಲ ಎಷ್ಟು ಚುರುಕಾಗಿರ್ತಾರೆ. ಬೆಳಗ್ಗೆಯಿಂದ ರಾತ್ರಿ ಮಲಗೋ ತನಕ ಒಂದೇ ಎನರ್ಜಿ ಇರುತ್ತೆ ಅವ್ರ ಹತ್ರ. ಇದರ ಮೂಲವೇ ಪ್ರಪಂಚ ಶಕ್ತಿ. ಕಾರ್ಬೋಹೈಡ್ರೇಟ್ ಮೈಂಡ್ ದೇಹದಲ್ಲಿ ಹೆಚ್ಚು ತುಂಬಿಟ್ರೆ ಪ್ರಪಂಚ ಶಕ್ತಿ ತುಂಬಲ್ಲ, ಸೋಮಾರ್ಜನ ಬರುತ್ತೆ. ಪ್ರಪಂಚ ಶಕ್ತಿ ಯಾರ ದೇಹದಲ್ಲಿರುತ್ತೆ ಅವರು ಚುರುಕಾಗಿರ್ತಾರೆ. ಅದಕ್ಕೆ ಧ್ಯಾನ ಪ್ರಾಣಾಯಾಮವನ್ನು ಡೈಲಿ ಅಭ್ಯಾಸ ಮಾಡ್ಕೋಬೇಕು ನಾವು. ನೀವು ದೇವ್ರ ಹತ್ರ ಹೋಗ್ತಿರೋ ಬಿಡ್ತಿರೋ, ಅದು ಒಂದು ಇದು ಕಾಫಿ ಟೀ ಕುಡ್ದಂಗೆ ಧ್ಯಾನ ಪ್ರಾಣಾಯಾಮ. ಸುಮ್ಮನೆ ಕಣ್ಣು ಮುಚ್ಚಿ ಕೂತ್ಕೋಬೇಕು 15 ನಿಮಿಷ. ಅದು ಏನು ಬೇಕಾದ್ರೆ ಬರಲಿ, ಆಲೋಚನೆ ತರಗಿಸ್ಕೊಬೇಡಿ. ಚಕ್ಕಂಬಟ್ಲೆ ಹಾಕಿ ಕೂತ್ಕೊಂಡು ಕಣ್ಣು ಮುಚ್ಚಿ ಕೂತ್ಕೊಂಡ್ಬಿಡೋದು, ಮುಗಿದಾಯ್ತು. ಅದು ಏನು ಬೇಕಾದ್ರೆ ಅಲ್ಲಿ ನಡೀಲಿ.
ಹೆಂಡತಿ ಚಪ್ಪಲಿ ತೆಗೆದು ನಿಮ್ಮ ಮೇಲೆ ಹಾಕೋದು ಚಿಂತೆ ಇಲ್ಲ. ನಮ್ಮ ಮನೇಲಿ ಮಾಡ್ತಾಯಿದ್ರು. ಧ್ಯಾನ ಮಾಡ್ಬೇಕಾದ್ರೆ ಸೆಗಣಿ ಹಾಕೋರು, ಕಲ್ಲು ಹಾಕೋರು. ನನ್ನ ಮಗ ಬಿಟ್ಟು ಹೋಗ್ತಾನೆ ಅಂತ ಭಯ. ತಲೆ ಬೋಡಿಸಿ ಬೊಟ್ಟಿಟ್ಕೊಂಡ್ಬಿಟ್ಟೆ ನಾನು, ಬಿಳಿ ಬಟ್ಟೆ ಹಾಕೊಂಡ್ಬಿಟ್ಟೆ, ಭಯ ಎಲ್ರಿಗೂ. ಎಲ್ಲ ಮಕ್ಕಳು ಬೇರೆ. ಎಲ್ಲಿ ನನ್ನ ಮಗ ಧ್ಯಾನ ಏನ ಮಾಡ್ಕೊಂಡು ಅವ್ನು ಬಿಟ್ಬಿಡ್ತಾನೆ ಏನು. ಅರ್ಧ ಚಿಕ್ಕ ಚಿಕ್ಕ ಹುಡುಗರು ಎಲ್ಲ, ಇಬ್ಬರು ಮಕ್ಕಳು ಗಂಟೆ ರೂಮಲ್ಲಿ ಧ್ಯಾನ ಮಾಡ್ತಾ ಕೂತಿದ್ದೆ. ಬದುಕೋದು ಹಿಂಗೆ. ಕೆಲಸ ಬಿಟ್ಬಿಟ್ಟೆ. 40 ವಯಸ್ಸಿಗೆ ರಿಸೈನ್ ಮಾಡ್ಬಿಟ್ಟೆ ಕೆಲಸನ. ಸಂಸಾರ ಹೆಂಗೆ ನಡೆಯೋದು 40 ವಯಸ್ಸಿಗೆ ರಿಸೈನ್ ಮಾಡಿದ್ರೆ? ಹೆಂಗೋ ಕಾಪಾಡಿದ ಬಿಡಿ. ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಆದ, ಇನ್ನೊಬ್ಬ ಇಂಜಿನಿಯರ್ ಆದ, ಒಬ್ಬ ಸನ್ಯಾಸಿ ಆದ, ಇನ್ನೊಬ್ಬ ಲಂಡನ್ಗೆ ಹೊರಟೋದ. ಯಾಕೆ ಹೇಳ್ತೀನಿ? ಸೊ ಮಾಡೋದನ್ನು ಸರಿಯಾಗಿ ಮಾಡಬೇಕು. ಕರ್ಮವನ್ನು ಸರಿಯಾಗಿ ಮಾಡದೆ ಹೋದರೆ ಅದೇ ಅಧರ್ಮ. ಕೊಟ್ಟಿದ್ದ ಕರ್ಮನ ಸರಿಯಾಗಿ ಮಾಡಿಬಿಟ್ರೆ ಸಾಕು. ಯಾವ ಧ್ಯಾನವೂ ಬೇಡ, ದಯನೂ ಬೇಡ. ಸಂಸಾರಕ್ಕೆ ಹೆಂಡತಿ ಮಕ್ಕಳಿಗೆ ನಿಯತ್ತಾಗಿ ನೀವೇನು ಮಾಡ್ಬೇಕಾದ್ರೆ ಮಾಡಿಬಿಟ್ರಿದ್ರೆ ಕರ್ಮ ಕಳೆದೋಗುತ್ತೆ. ಒಳ್ಳೆನಾಗಿ ಮಾಡಬೇಕು. ಆದಷ್ಟು ಹಸಿ ತರಕಾರಿಗಳ ಹಣ್ಣನ್ನು ತಿನ್ನೋದನ್ನು ಅಭ್ಯಾಸ ಮಾಡ್ಕೋಬೇಕು. ಪೂರ್ತಿ ತಿನ್ನಕ್ಕೆ ಬಿಡೋಕ್ಕಾಗಲ್ಲ. ಬೇಯಿಸಿದ ಆಹಾರದ ಜೊತೆಗೆ ತಿನ್ನಬೇಕು. ಹಣ್ಣುಗಳನ್ನು ಊಟದ ಜೊತೆಗೆ ತಿನ್ನಬಾರ್ದು. ಊಟಕ್ಕೆ ಮುಂಚಿತವಾಗಿ ತಿನ್ನಬೇಕು. 1 hour ಬಿಫೋರ್ ತಿನ್ನಬೇಕು ಹಣ್ಣನ್ನು ಯಾವಾಗಲೂ. ನಾವೇನು ಮಾಡ್ತೀವಿ? ಊಟ ಮಾಡಿದ್ಮೇಲೆ ಒಂದು ದೊಡ್ಡ ಬಾಳೆಹಣ್ಣು ತಿನ್ಬಿಡ್ತೀವಿ. ಊಟ ಆದ ಮೇಲೆ ಹಣ್ಣು ತಿನ್ನಬಾರ್ದು. ಊಟಕ್ಕೆ ಬಿಫೋರ್ ತಿನ್ನಬೇಕು. ಇದು ಆರೋಗ್ಯ ಆನಂದ ಅಂತ ಒಂದು ಕೋರ್ಸ್ ಮಾಡಿದ್ದೀನಿ. 10 ದಿವಸ, ಅದು ಡೈಲಿ 3 hours. ಅದು ನೀವು ಅದರಲ್ಲಿ ಸೇರ್ಕೊಂಡ್ರೆ ಇದ್ರೆ ಇನ್ನು ತುಂಬ ಎಲಾಬರೇಟಿವ್ ಆಗಿ ಹೇಳಬಲ್ಲೆ. ಇದಕ್ಕೆ ಇಟ್ಟಬೇಕು, ಅಷ್ಟು ಮಾತ್ರ ಮಾತಾಡೋಕ್ಕೆ ಸಾಧ್ಯ. ಸೊ